ಭಾರತದ ಮಾವಿನ ಹಣ್ಣಿಗೆ ಜಗತ್ತಿನ ಎಲ್ಲೆಡೆ ಭಾರಿ ಬೇಡಿಕೆ ಇದೆ. ಆದರೆ ಆಹಾರ ಪದಾರ್ಥಗಳ ಸುರಕ್ಷತೆಯ ಮೇಲೆ ಕಟ್ಟುನಿಟ್ಟಿನ ನಿಯಮಗಳನ್ನು ಹೊಂದಿರುವ ಜಪಾನ್ ಮಾತ್ರ ಭಾರತದ ಮಾವಿನ ಹಣ್ಣಿನ ಆಮದನ್ನು ಸುಮಾರು 2 ದಶಕಗಳ ಬಳಿಕ ಮತ್ತೆ ಬ್ಯಾನ್ ಮಾಡಿದೆ. ಭಾರತದ ಮಾವಿನ ಹಣ್ಣುಗಳನ್ನು ಜಪಾನ್ ಬ್ಯಾನ್ ಮಾಡಲು ಕಾರಣ ಏನು ಗೊತ್ತಾ? ಭಾರತದಲ್ಲಿನ ಆವಿಶಾಖ ಸಂಸ್ಕರಣಾ VHT ಘಟಕದಲ್ಲಿ ಕಂಡುಬಂದ ನ್ಯೂನತೆ ಹಿನ್ನೆಲೆಯಲ್ಲಿ ಜಪಾನ್ ಭಾರತ ಮಾವಿನ ಹಣ್ಣು ರಫ್ತು ಸ್ಥಗಿತಗೊಳಿಸಿದೆ. ಜಪಾನಿನ ಜನರು ಸೇವಿಸುವ ಆಹಾರದಲ್ಲಿ ಯಾವುದೇ ಲೋಪವಿಲ್ಲದೆ ಸುರಕ್ಷತಾ ಕ್ರಮಗಳನ್ನು ವಹಿಸುವುದರಲ್ಲಿ ಮುಂಚೂಣಿಯಲ್ಲಿದೆ. ಫೈಟೋಸ್ಯಾನಿಟರಿ ಅಥವಾ ಸಸ್ಯ ಆರೋಗ್ಯ ಎಂಬ ಕಟ್ಟುನಿಟ್ಟಿನ ನಿಯಮಗಳನ್ನು ಹೊಂದಿದೆ. ಆಹಾರ ಪದಾರ್ಥಗಳಲ್ಲಿ ಜಪಾನ್ ಪ್ರತಿ ಸಣ್ಣ ಅಂಶಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸುತ್ತದೆ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಜಪಾನ್ ಭಾರತದ ಮಾವಿನ ಹಣ್ಣನ್ನು ಆಮದು ಮಾಡಿಕೊಳ್ಳುವ ಮೊದಲು ಭಾರತದ ಆವಿಶಾಖ ಸಂಸ್ಕರಣಾ ಘಟಕದ ಸೌಲಭ್ಯಗಳನ್ನು ಪರಿಶೀಲಿಸಲು ಕ್ವಾರಂಟೈನ್ ಅಧಿಕಾರಿಗಳನ್ನು ಭಾರತಕ್ಕೆ ಕಳುಹಿಸುತ್ತದೆ. ಅಂತೆಯೇ ಈ ವರ್ಷದ ಆರಂಭದಲ್ಲಿ ಪರಿಶೀಲನೆಗೆ ಬಂದ ಅಧಿಕಾರಿಗಳು ಪರಿಶೀಲನೆ ಮಾಡಿ ಭಾರತದಲ್ಲಿನ VHT ಸಂಗ್ರಹಣೆ ಮಾಡುವ ಘಟಕದಲ್ಲಿ ಹಣ್ಣುಗಳನ್ನು ಸಂಸ್ಕರಣೆ ಮಾಡುವ ಪ್ರಕ್ರಿಯೆಯಲ್ಲಿ ಆವಿ ಹಾಗೂ ಸೋಂಕುರಹಿತ ಮಾಡುವ ಕಾರ್ಯವಿಧಾನಗಳಲ್ಲಿ ನ್ಯೂನತೆಗಳು ಕಂಡುಬಂದಿದೆ ಎಂದು ವರದಿ ನೀಡಿದ್ದಾರೆ. ಆದಾಗ್ಯೂ ಈ ಕುರಿತು ಉಭಯ ದೇಶದ ಅಧಿಕಾರಿಗಳು ನಿಖರ ಕಾರಣವನ್ನು ಸಾರ್ವಜನಿಕವಾಗಿ ಹೇಳಿಕೆ ಬಿಡುಗಡೆ ಮಾಡಿಲ್ಲ. ಆದರೆ ದೇಶದಲ್ಲಿನ ಮಾವು ಬೆಳೆಗಾರರ ಮೇಲೆ ಭಾರೀ ಹೊಡೆತ ಬೀಳುವಂತಾಗಿದೆ.